ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಪಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಈಗಲೇ ಕರೆ ಮಾಡಿ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ನಿಮ್ಮ ಯಾವುದೇ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ, ಆದ್ರೂ ಕೂಡ ನಮಗೆ ಸರಳವಾಗಿರುವಂತಹ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ. ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ನಮಗೆ ಉಪಯುಕ್ತವಾಗಿರುವಂತಹ ವಿಚಾರಗಳು, ರೆಮಿಡೀಸ್ ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಒಂದು ಬಿಸ್ನೆಸ್ ಮಾಡಬೇಕು, ಲೈಫ್ ನಲ್ಲಿ ಸಕ್ಸಸ್ ಕಾಣಬೇಕು ಅಂತ ಸಾಕಷ್ಟು ಜನರ ಒಂದು ಕನಸು, ಆಸೆ ಆಗಿರುತ್ತೆ. ಇನ್ಯಾರೋ ಯಾವುದೋ ಬಿಸ್ನೆಸ್ ಮಾಡಿದ್ರು ಅದನ್ನೇ ನಾವು ಮಾಡಿದ್ರೆ ಸಕ್ಸಸ್ ಕಾಣ್ತೀವಿ ಅಂತಾನೂ ಕೂಡ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಈ ಬಿಸ್ನೆಸ್ ಲಾಸ್ ನ ತಡಿಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು? ಬಿಕಾಸ್ ಅದ್ರಲ್ಲಿ ಸಕ್ಸಸ್ ಆಗಲ್ಲ ಅಂದ ತಕ್ಷಣ ಲಾಸ್ ಖಂಡಿತವಾಗಿ ಆಗುತ್ತೆ ಅಂತ ಹೇಳ್ಬೋದು. ಮಾಡ್ತಾ ಇದ್ದಿದ್ದು ಬಿಸ್ನೆಸ್ ಲಾಸ್ ಆಗುತ್ತೆ, ಇನ್ಯಾವುದೋ ಹೊಸದು ಸ್ಟಾರ್ಟ್ ಮಾಡಿದ್ರು ಲಾಸ್ ಆಗುತ್ತೆ. ಒಟ್ಟಾರೆ ಈ ಬಿಸ್ನೆಸ್ ಲಾಸ್ ನ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಬಿಸ್ನೆಸ್ ಲಾಸ್ ಇಂದ ಆಗುವ ಹಾನಿ ತಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದ್ರ ಬಗ್ಗೆ ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ನೀವು ಹೇಳಿದಾಗೆ ಈ ಬಿಸ್ನೆಸ್ ಅನ್ನೋದು ಚಿತ್ತಿಗೆ ಬಿದ್ದು ಬಹುಶಃ ಅವ್ರ ಹಾಗೆ ನಾವು ಅಂತ ಹೋಗೇನೆ ತುಂಬಾ ಜನ ಲಾಸ್ ಮಾಡ್ಕೊಂಡಿರ್ತಾರೆ. ಇನ್ನೊಬ್ಬರು ನೋಡಿನೇ ಲಾಸ್ ಆಗಿದ್ದೀವಿ ನಾವು. ನಮಗೆ ಆಗುವಂತ ಲಾಭ ಅಂತ ನಮಗೆ ಬರೋವಂಥ ಸಂಬಳ ನಾವು ಕುದುರೆಗೆ ಈ ಸೈಡ್ ಆ ಸೈಡ್ ಕಟ್ತಾರ ಹಾಗೆ ಕಟ್ಕೊಂಡು ಮಾಡ್ಕೊಂಡ್ರೆ ಅಭ್ಯಂತರ ಇಲ್ಲ. ಇನ್ನೊಬ್ಬರನ್ನು ನಾವು ಹೋಲಿಕೆ ಮಾಡ್ಕೊಡ್ತೀವಿ, ಅವ್ರು ಹಾಗಿದ್ದಾರೆ ಇವ್ರು ಹೀಗಿದ್ದಾರೆ ಅಂತ. ಬಹುಶಃ ಆಗ ಲಾಸ್ ಆಗ್ತಕ್ಕಂಥದ್ದೇ ಜಾಸ್ತಿ ಅಂತ ಅನ್ಕೊಡ್ತೀನಿ, ಪೈಪೋಟಿಗೆ ಬಿದ್ದು. ಅಥವಾ ಇನ್ನೊಂದು ಎರಡು ಪ್ರಯತ್ನ ಅಂತಂದ್ರೆ, ನಾವು ಸರಿಯಾಗಿ ಗಮನಿಸದೆ ಆಗ್ತಕ್ಕಂತಹದ್ದು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಾವು ಮತ್ತೊಂದು ಕಡೆ ಗಮನಿಸುವಂಥದ್ದು, ಅಥವಾ ತುಂಬ ಸೀರಿಯಸ್ನೆಸ್ ಇಲ್ಲದೆ ನಾವು ಯಾವಾಗಲೂ ಕೂಡ ಯಾವ್ದಾವುದ್ರಲ್ಲೂ ಕಾಲಹರಣ ಮಾಡಿಕೊಂಡು ಮತ್ತೊಬ್ಬರನ್ನ ನಾವು ನಂಬಿ ನಡೆಯುವಂಥದ್ದು ಕೂಡ ಕೆಲವೊಂದು ಬಾರಿ ನಷ್ಟಕ್ಕೆ ಸಾಧ್ಯ ಆಗ್ತಕ್ಕಂಥ ದಾರಿ. ಆದರೂ ಆಮೇಲೆ ಕರ್ಮಗಳ ತೀರಿ ಇಲ್ಲೊಂದು ಸ್ವಲ್ಪ ಕೆಲಸ ಮಾಡ್ತಕ್ಕಂಥದ್ದು ನೋಡಿಕೊಳ್ಳೋರು ಹೆಚ್ಚಿನ ಗಾತ್ರ, ಹೆಚ್ಚಿನ ಪ್ರಮಾಣ ನಮಗೆ ತೋರಿಸಿಕೊಡುತ್ತೆ ಕೂಡ. ಅದನ್ನು ನೀವಿರ್ತಕ್ಕಂತಹ ವಾಸದ ಮನೆ, ಆಯುಷ್ಯ ಭಾಗಸ್ಥಾನ, ಅಲ್ಲಿರ್ತಕ್ಕಂತಹದ್ದು ವ್ಯಾಪಾರ ಸ್ಥಾನ, ನಿಮ್ಮ ಜಾತಕ ರೀತಿಯ ಒಂದು ವ್ಯಾಪಾರ ಸ್ಥಾನ ಕೆಟ್ಟಿದ್ರೆ ಬಹುಶಃ ಅಂತರ್ಭುಕ್ತಿಯ ದಶಾಭುಕ್ತಿಯ ಪ್ರಕಾರ ಏನಾದರೂ ಎಂಡಿಂಗ್ ಉತ್ತಮ ಮಧ್ಯಮ ಆ ದಶದಿಶೆಗಳು ಏನಾದರೂ ಬದಲಾಗ್ತಿದ್ರೆ ಅಲ್ಲೂ ಕೂಡ ಏರುಪೇರಾಗ್ತಕ್ಕಂಥದ್ದು ಇವೆಲ್ಲ ಕೂಡ ಸರ್ವೇ ಸಾಮಾನ್ಯ ನೀವು ನೋಡ್ಕೊಳ್ತೀವಿ. ಬಟ್ ಅದು ಲಾಸ್ ಆಗಬಾರ್ದು, ನಾನು ಚೆನ್ನಾಗಿ ನಡಿಬೇಕು ಅಂದರೆ ಕೆಲವೊಂದು ತಾಂತ್ರಿಕ ಪ್ರಯೋಗಗಳನ್ನು ಬಹಳ ಚೆನ್ನಾಗಿ ಹೇಳ್ತಾನೆ. ಯಾಕಂದ್ರೆ ಅದಕ್ಕೆ ಕೆಲವು ಮಡಿ, ಕೆಲವೊಂದು ಪೂಜೆ ಇವೆಲ್ಲ ಏನಿರೋದಿಲ್ಲ. ಕೆಲವೊಂದು ತಾಂತ್ರಿಕಕ್ಕೆ ಇನ್ನೊಂದು ಕೆಲವೊಂದಕ್ಕೆ ಬೇಕಾಗ್ತವೆ, ಬಹಳ ಪರಿಪೂರ್ಣತೆ ಬೇಕು. ಎಷ್ಟು ಅಂತಂದ್ರೆ, ಒಂದು ಚಕ್ರವನ್ನ ಬರೆದು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಮನೆ ಇಟ್ಕೊಳ್ಬೇಕಾದ್ರೆ ಬಹಳ ಸರ್ಕಸ್ ಮಾಡಬೇಕು. ಬಹಳ ಅದನ್ನ ಆ ಅಕ್ಷರಗಳು ಬರೆಯೋದಿದೆಯಲ್ಲ ಅದೇ ಒಂದು ಕರಗತೆ ಮಾಡ್ಕೊಳ್ಬೇಕು. ಆಮೇಲೆ ಆ ದಳಗಳನ್ನ ಹಾಕೋದಿದೆಯಲ್ಲ ಅದು ಮತ್ತಷ್ಟು ಅದ್ಭುತವಾಗಿರತಕ್ಕಂತಹದ್ದು. ಅದನ್ನೆಲ್ಲ ಕೂಡ ನಾವು ಪಡೆದುಕೊಂಡು ಬಂದಿರಬೇಕು, ಅವೆಲ್ಲ ಮಾಡಬೇಕು ಅಂತಂದ್ರೆ. ಇನ್ನು ಕೆಲವೊಂದು ತಂತ್ರಗಳಿದಾವೆ, ಅದನ್ನು ಹೇಗೆ ಮಾಡ್ಕೊಳ್ತೀವಿ ಅಂತಂದ್ರೆ, ಈ ಶುಕ್ರವಾರ ಬೆಳಿಗ್ಗೆ ಹಾಲು ತರ್ತೀವಿ ನಾವು, ಕಾಫಿ ಟೀಗೆ ನಾವು ಮನೆಗೆ. ನೀವು ಹಾಲು ಬೇಕಾದ್ರೆ ನಿಧಾನಕ್ಕೆ ತನ್ನಿ. ಇವೆಲ್ಲ ನಾನು ಪ್ರಯೋಗ ಮಾಡಿರ್ತಕ್ಕಂತಹದ್ದು, ಬಹಳ ಜನಗಳ ಮೇಲೆ ಇವು ನಡೆದಿದ್ದಾವೆ. ಯಾವುದಾದ್ರೂ ಒಂದು ಔಷಧಿಗಳನ್ನು ಹೊರಗೆ ತರಬೇಕಾದ್ರೆ ಮೊದಲು ಅದರ ಮೇಲೆ ಪ್ರಯೋಗಗಳು ನಡೆಸ್ತೀವಿ, ವಿಜ್ಞಾನ ಪ್ರಯೋಗಗಳು ಮಾಡ್ತೇವೆ. ಹಾಗೆ ಕೆಲವೊಂದು ನಾನು ನನ್ನ ಬಳಿ ಬಹುಶಃ ಒಂದು 20 ವರ್ಷಗಳಿಂದ ಬಂದಿರತಕ್ಕಂತಹ ಭಕ್ತರಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು, ಅದನ್ನು ತಿಳ್ಕೊಂಡು ಆದ್ಮೇಲೆ ಇದು ಕೆಲಸ ಮಾಡುತ್ತಾ ಅಂತೇಳಿ ಕೆಲವರು ಕೊಟ್ಟ ಆದ್ಮೇಲೆ ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿರತಕ್ಕಂಥವ್ರು, ಎಲ್ಲಿದ್ದವ್ರು ಎಲ್ಲಿಗೋ ಬೆಳೆದ ಮೇಲೆ ಕೆಲವೊಂದು ಬಾರಿ ಖುಷಿ ಕೊಟ್ಟಿರುತ್ತೆ. ಅದನ್ನೇ ಮತ್ತೊಂದಷ್ಟು ಜನ ಕೊಟ್ಟಾಗ ಅವರು ಕೂಡ ಅದರ ಬೆಳವಣಿಗೆಗಳನ್ನ ಮತ್ತು ಬಂದು ಹೇಳಿದಾಗ ಖುಷಿಯನ್ನು ಹಂಚ್ಕೊಂಡಿರ್ತಾರೆ. ಅದನ್ನು ನಾನು ನಿಮಗೆ ಈ ಮಾಧ್ಯಮದ ಮುಖಾಂತರ, ಈ ಮಗು ಕೇಳೋ ಮುಖಾಂತರ ಬಹುಶಃ ನಿಮಗೆ ಅವೆಲ್ಲ ಕೂಡ ಸಿಗ್ತಾ ಇದೆ ಅನ್ಕೋಬೋದೇನೋ. ಇನ್ನು ಇಲ್ಲಿ ಏನು ಅಂತಂದ್ರೆ, ಶುಕ್ರವಾರ ನೀವು ಉಪ್ಪು ತರಬೇಕು. ಏನು ತರಬಾರ್ದು, ಮನೆಗೆ ಶುಕ್ರವಾರ ಉಪ್ಪು ತರಬೇಕು. ಅದನ್ನು ಮನೇಲಿ ಇಟ್ಕೊಳ್ಬೇಕು, ಅದನ್ನು ಯೂಸ್ ಮಾಡಿ, ನೀವು ತೊಂದರೆ ಇಲ್ಲ. ಆದರೆ ಶನಿವಾರ ನಿಮ್ಮ ಮನೆಯಿಂದ ಉಪ್ಪು ಒಂದು 3 ಹಿಡಿ ಅಥವಾ 6 ಹಿಡಿ ಅಥವಾ 9 ಹಿಡಿ ಉಪ್ಪನ್ನು ಹೊರಗೆ ಹಾಕ್ಬೇಕು ಅಂತ ಹೇಳ್ತಾನೆ. ಯಾವ ಋಣಗಳ ಜೊತೆಗೆ ನಾವಿದ್ದೀವೋ ಗೊತ್ತಿಲ್ಲ. ಶನಿವಾರಕ್ಕೂ ಋಣಗಳಿಗೂ ಬಹಳ ಸಾಮೀಪ್ಯ ಇದೆ. ಅದಕ್ಕಾಗಿ ಆ ಉಪ್ಪನ್ನು ನೀವು ಶನಿವಾರ ಯಾರಿಗಾದ್ರೂ ಕೊಡುವಂಥದ್ದು, ಅಥವಾ ನೀವು ವೃಕ್ಷಗಳು ಅಂತ ಬಂದಾಗ ಈ ಕಲ್ಪವೃಕ್ಷ
ತೆಂಗಿನ ಮರ ಆಗಿರಬಹುದು, ಅಥವಾ ಔದುಂಬರ ವೃಕ್ಷ ಆಗಿರಬಹುದು, ಅಥವಾ ಬನ್ನಿ ವೃಕ್ಷ ಆಗಿರಬಹುದು. ಅದಕ್ಕೆ 3 ಹಿಡಿ ಸಾಧ್ಯ ಆದ್ರೆ ಸಾಕು, ಇನ್ನು ಸಾಧ್ಯ ಆದ್ರೆ 6 ಅಥವಾ 9 ಹಿಡಿ ಉಪ್ಪನ್ನ ನೀವು ಆ ಒಂದು ಮರ ಗಿಡಗಳಿಗೆ ಹಾಕ್ತಕ್ಕಂತಹ ಪ್ರಯತ್ನವನ್ನ ಮಾಡೋದು. ಚೆನ್ನಾಗಿ ನೆನಪಿಟ್ಕೊಡಿ. ಇಲ್ಲಿ 3 ಕ್ರಿಯೆಗಳು ಮಾಡ್ಬೇಕಾಗ್ತದೆ. ಶುಕ್ರವಾರ ಮನೆಗೆ ಉಪ್ಪು ತರುವಂಥದ್ದು, ಅದ್ರ ಜೊತೆಗೆ ಹಾಲು ಮತ್ತೊಂದು ಏನೂ ತರಬಾರದು. ಅಂದ್ರೆ ಬೆಳಗ್ಗೆನೆ ಹೋಗಿ ಉಪ್ಪು ತಂದು ಬೆಳಗ್ಗೆನೆ ಹೋಗಿ ನೀವು, ಅದು ಶುಕ್ರನ ಹೋರಾ ಸಂದರ್ಭದಲ್ಲೇ 6 ರಿಂದ 7 ಆ ಶುಕ್ರ ಹೋರಾ ಟೈಮಿಂಗ್ಸ್ ಇದೆ. ಆ 1 ತಾಸು, ಆ 1 ತಾಸಲ್ಲೇ ಮನೆಗೆ ಉಪ್ಪು ತರುವಂಥದ್ದು ಬಹಳ ಅದ್ಭುತವಾದ ಚಮತ್ಕಾರ ಸೃಷ್ಟಿ ಮಾಡಿಕೊಡುತ್ತೆ ನಿಮಗೆ. ಕರೆಕ್ಟಾಗಿ ನೀವು 6 ಅಥವಾ 9 ಶುಕ್ರವಾರಗಳನ್ನ ನಾವು ಮಾಡ್ಕೊಳ್ತೀವಿ ಅಂತಂದ್ರೆ ಶನಿವಾರ ಉಪ್ಪನ್ನ ಆಚೆ ಹಾಕೋದು, ಶುಕ್ರವಾರ ಉಪ್ಪು ತರತಕ್ಕಂಥ ಇವೆರಡು ನೆನಪಿಟ್ಕೊಳ್ಳಿ. 3ನೇದು ಅದೇ ಶುಕ್ರವಾರ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಾಗಿರತಕ್ಕಂಥ ಆವಾಸ ಸ್ಥಾನಗಳು. ಅಂದ್ರೆ ಆಕೆ ಎಲ್ಲಿರ್ತಾಳೆ ಮಹಾಲಕ್ಷ್ಮಿ ಖುಷಿಯಾಗಿ ಆಕೆ ನೆಲೆಸ್ತಕ್ಕಂತಹ ಜಾಗಗಳು ಅಂತಂದ್ರೆ 5 ಅಂತ ನಾನು ಹೇಳಿದ್ದೇನೆ ಈಗಾಗಲೇ. ಮತ್ತೊಂದ್ಸಲ ಕೂಡ ನಾನು ಹೇಳ್ತೇನೆ, ಕೇಳಿಸ್ಕೊಂಡಿರ್ತಕ್ಕಂಥವ್ರಿಗೂ ಅಥವಾ ಹೊಸದಾಗಿ ಕೇಳಿಸ್ಕೊಳ್ಳೋಂಥವ್ರು ಕೂಡ ಇದು ಗೊತ್ತಿರಲಿ ಅನ್ನೋ ವಿಷಯಕ್ಕಾಗಿ ಹೇಳ್ತಿದ್ದೇನೆ. ಮಹಾಲಕ್ಷ್ಮಿ ಎಲ್ಲೆಲ್ಲಿರ್ತಾಳೆ ಅಂತಂದ್ರೆ ಆನೆಯ ಕುಂಭಸ್ಥಳ, ಹಸುವಿನ ಪೃಷ್ಠಭಾಗ, ಇನ್ನು ತಾವರೆ ಹೂವು, ಬಿಲ್ವ ವೃಕ್ಷ, ಹೆಣ್ಣಿನ ಬೈತಲೆ, ಇಲ್ಲಿ 5 ಕಡೆ ಇರ್ತಾಳೆ ಅಂತ ಮಹಾಲಕ್ಷ್ಮಿ. ಅಂತಹದ್ದೇ ಆ ದಳ ಇದೆಯಲ್ಲ, ಏನು ಆ ತಾವರೆ ಹೂವನ್ನ ಹಿಡಿದಿರ್ತಕ್ಕಂತಹದ್ದು, ಅದೇನು ತೊಟ್ಟು ಅಂತೀರಾ ಅಥವಾ ದಂಟು ಅಂತೀರಾ, ಏನಂತೀರದ ನೀವು, ಆ ಕಾಂಡವನ್ನ ಕರೆಕ್ಟಾಗಿ ಈ ಕಾಂಡದ ಬಗ್ಗೆನೇ ಮಾತಾಡಬೇಕು ಅಂತ ಹೊರಟ್ರೆ, ಮೊದಲು ಈ ಒಂದು ನೀರಿನ ಮೇಲೆ ಆ ವಟಪತ್ರಶಾಹಿಯಾಗಿ ಮಹಾವಿಷ್ಣು ಮಲಗಿರತಕ್ಕಂತಹ ಸನ್ನಿವೇಶದಲ್ಲಿ ಅವನ ನಾಭಿಯಿಂದ ಕಮಲ ಏನು ಉತ್ಪತ್ತಿ ಆಗಿರುತ್ತೋ ಆ ಕಮಲದ ಮೇಲೆ ಕುಳಿತಿರತಕ್ಕಂತಹ ಬ್ರಹ್ಮದೇವ ನಾನು ಹೇಗೆ ಜನ್ಮ ತಾಳಿದೆ ಅಂತೇಳಿ ಒಂದು ಸಲ ಹಿಣಿಕಿ ನೋಡಿದ್ರೆ ಆ ಒಂದು ಕಾಣ್ತಾ ಇದೆಯಲ್ಲ, ಆ ತಾವರೆ ಹೂವು ಹಿಡಿದಿರ್ತಕ್ಕಂತಹ ಕಾಂಡ ಅಥವಾ ದಂಟು ನೀವೇನು ಕರಿತೀರೋ ಅದನ್ನ ಸಂಪೂರ್ಣವಾಗಿ ತಗೊಂಡು ನೋಡ್ತಾನೆ, ಹಿಡಿದು ನೋಡ್ತಾನೆ ಅನೇಕ ಯುಗಗಳು ಕಳೆದೋಗ್ತವೆ. ನನ್ನ ಜನ್ಮ ರಹಸ್ಯ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಹೋಗಿರ್ತಕ್ಕಂತಹ ಬ್ರಹ್ಮದೇವನಿಗೆ ಅನೇಕ ಯುಗಗಳು, ವರ್ಷಗಳು ಹೇಳ್ತಾ ಇಲ್ಲ ನಾನಿಲ್ಲಿ, ಅನೇಕ ಯುಗಗಳು ಹಿಡಿದು ಬಿಡುತ್ತೆ. ಆತ ಸಂಪೂರ್ಣವಾಗಿ ನೋಡಿ ಅನೇಕ ತರಹದಲ್ಲಿ ಅದನ್ನು ಪರೀಕ್ಷೆ ಮಾಡಿ ನೋಡಿ ಸಾಕಾಗಿ ಇನ್ನು ಇದನ್ನೇ ನಾನು ಬಹುಶಃ ಮಾತಾಡೋದು ಅಷ್ಟಿದೆ, ಅವನಿಗೆ ಈ ರಹಸ್ಯ ಸಿಗೋದೇ ಇಲ್ಲ. ಆಮೇಲೆ ಹೋ ಬ್ರಹ್ಮದೇವ, ನಿನ್ನ ಜನ್ಮ ರಹಸ್ಯವನ್ನು ಹೇಳುತ್ತೇನೆ ಮಾಡು, ಸೃಷ್ಟಿಯನ್ನ ಮಾಡೋದಷ್ಟೇ, ನಿನ್ನ ಅಗೋಚರ ಶಕ್ತಿಗೆ ಏನು ಗೋಚರ ಆಗುತ್ತೋ ಅದನ್ನ ನೆನಪು ಮಾಡಿಕೊಂಡು ಸೃಷ್ಟಿ ಮಾಡು ಅಂತ ಪ್ರಾರಂಭಿಸುವಂತ ಹೇಳಿದ್ದು ಮಹಾವಿಷ್ಣು. ಅಂತಹ ಮಹಾವಿಷ್ಣುವಿನ ಆ ಹೊಕ್ಕಳು ಬಳ್ಳಿ ಆಗಿರತಕ್ಕಂಥದ್ದು ಏನಿದೆಯೋ, ಆ ಒಂದು ಕಮಲದ ಹೂವಿಗೆ ಸಂಬಂಧಪಟ್ಟ ದಂಟು ಏನಿದೆಯೋ ಅದರಿಂದ ಬತ್ತಿ ಮಾಡುವಂಥದ್ದು. ನಾನು ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ, ಬ್ರಹ್ಮ ಏನು ಕುಳಿತಿರ್ತಕ್ಕಂಥದ್ದು ಆ ಕಮಲ ಇದೆಯೋ ಬಹಳ ಪ್ರೀತಿ ಆಗ್ತಕ್ಕಂತಹದ್ದು ಮಹಾಲಕ್ಷ್ಮಿಗೆ. ಅಂತಹ ಕಮಲ ಹೂವಿನ ದಂಟಿನ ಬತ್ತಿಯನ್ನು ತೆಗೆದುಕೊಂಡು ಶುಕ್ರವಾರ ಸಾಯಂಕಾಲ ನೀವು ದೀಪಗಳನ್ನು ಹಚ್ಚುವಂಥದ್ದು ನನ್ನ ಪ್ರೀತಿಯ ಬಂಧುಗಳೇ. ಈ ದೀಪಗಳನ್ನು ಬಹುಶಃ ಅಂಗಡಿಯಲ್ಲಿ ಕೂಡ ಸಿಗುತ್ತೆ, ಅದು ಇತ್ತೀಚೆಗೆ ಆ ಬತ್ತಿಗಳು ಸಿಗ್ತಾ ಇದ್ದಾವೆ. ಆ ಕಮಲದ ಬತ್ತಿ ಅಂತ ಕೇಳಿದ್ರೆ ಕೊಡ್ತಾರೆ. ಆ ಕಮಲದ ಬತ್ತಿಗಳನ್ನ ನೀವು ಮನೆಯಲ್ಲಿ ಇಟ್ಟು ಹಚ್ಚತಕ್ಕಂಥದ್ದು ಎಷ್ಟು ದಿವಸಗಳು, 6 ದಿನ ಅಥವಾ 9 ದಿನ. ಆವಾಗ ಏನ್ ಮಾಡಬೇಕು, ನಮ್ಮ ಕುಟುಂಬದ ನಮ್ಮ ಯಜಮಾನರು ಮಾಡ್ತಾ ಇರತಕ್ಕಂತಹ ಈ ಒಂದು ವ್ಯಾಪಾರ, ಈ ಒಂದು ವ್ಯವಹಾರ, ಈ ಒಂದು ಬಿಸ್ನೆಸ್ ತುಂಬಾ ಲಾಸ್ ಆಗಿದೆ, ನಮಗೆ ಲಾಭವೇ ಬೇಕೀಗ, ಬೇರೆ ಇನ್ನೇನು ನಮಗೆ ಅಡಚಣೆ ಇಲ್ಲದೆ ನಮಗೆ ಬೇಕಾಗಿರತಕ್ಕಂತಹದ್ದು ಲಾಭವೇ ಬೇಕು ಅನ್ನೋ ಸಂಕಲ್ಪವನ್ನು ಮಾಡಿಕೊಂಡು ಆ ಬತ್ತಿಗಳು, ಅದರಲ್ಲೂ ತುಪ್ಪದ ದೀಪವನ್ನು ಹಚ್ತೀನಿ ಅಂತಂದ್ರೆ 6 ಶುಕ್ರವಾರಗಳು ಅಥವಾ ನಮಗಿರತಕ್ಕಂಥ 9 ಶುಕ್ರವಾರ ಮಾಡ್ಕೊಳ್ತೀವಿ ಅಂತಂದ್ರೆ ಆ ಒಂದು ಮಹಾಲಕ್ಷ್ಮಿ ತುಂಬಾ ಪ್ರೀತಿ ಆಗ್ತಾಳಂತೆ. ಯಾವ ರೀತಿಯಾಗಿ ಈ ತಂತಿ ಒಳಗಡೆ ಕರೆಂಟ್ ಆಯ್ದು ಹೋಗುತ್ತದೋ ಹಾಗೆ ಮಹಾಲಕ್ಷ್ಮಿ ಆ ಒಂದು ನೀವು ಇಟ್ಟಿದ್ದ ಬತ್ತಿಯ ಮೂಲಕ ಹಾದು ಬರುತ್ತಾಳಂತೆ ಮನೆ ಒಳಗಡೆ. ಅದಕ್ಕಾಗಿ ಮಹಾಲಕ್ಷ್ಮಿಯನ್ನು ಸಂಪ್ರೀತಿಗೊಳಿಸ್ತಕ್ಕಂತಹ ಈ ಒಂದು ದೀಪ ಪೂಜೆಯನ್ನು ನೀವು ಮಾಡ್ಕೊಳ್ತೀರಿ ಅಂತಂದ್ರೆ ನಿಮಗೆ ಯಾವುದೋ ಒಂದು ಬಿಸ್ನೆಸ್ ಲಾಸ್ ಆಗ್ತೈತಲ್ಲ ಅದನ್ನ ತಡೆ ಹಿಡಿತಕ್ಕಂಥದ್ದು. ಲಾಸ್ ಆಗಬಾರ್ದು, ನಮಗೆ ಲಾಸಿನ ಬದಲಿಗೆ ಲಾಭವೇ ನಮಗೆ ಹಾಕಬೇಕು ಅಂತ ಸಂಕಲ್ಪವನ್ನ ಉಪ್ಪು ನೀವು ತರೋದು, ಶನಿವಾರ ಮತ್ತು ಉಪ್ಪನ್ನು ಕೊಡುವಂಥದ್ದು, ಈ ಒಂದು ಕಮಲದ ಬತ್ತಿಯಿಂದ ದೀಪವನ್ನು ಹಚ್ಚು, ಈ 3 ಕ್ರಿಯೆಗಳನ್ನು ಮಾಡ್ಕೊಳ್ತೀರಿ. ಲಾಭ ನಿಮ್ಮ ವಶವಾಗ್ತಕ್ಕಂಥದ್ದನ್ನ ನೀವೇ ಕಾಣ್ತೀರಿ.
ಖಂಡಿತ ಗುರುಗಳೇ. ಸೊ ದೀಪದ ಬತ್ತಿಯನ್ನು ಹೇಗೆ ಹಚ್ಚಬೇಕು ಮಹಾಲಕ್ಷ್ಮಿಗೆ ಅಂತ ತಿಳಿಸಿದ್ರೆ, ಅದರ ಜೊತೆಯಲ್ಲಿ ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಬಹಳನೇ ಒಂದು ಪ್ರೀಶಿಯಸ್ ಟೈಮ್ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಹೋಗಿ ನಾವು ಉಪ್ಪನ್ನಷ್ಟೇ ಖರೀದಿ ಮಾಡಿಕೊಂಡು ತೊಗೊಂಡು ಬರಬೇಕು. ಶನಿವಾರ ಯಾವ ರೀತಿಯಾಗಿರುವಂಥ ಕ್ರಿಯೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಯಾವುದೇ ರೀತಿಯಾಗಿರುವಂಥ ಬಿಸ್ನೆಸ್ ಲಾಸ್ ಆಗ್ತಾ ಇದ್ರು ಈ ಒಂದು ರೆಮಿಡಿಯನ್ನು ಫಾಲೋ ಮಾಡೋದ್ರಿಂದ ಅವರ ಬಿಸ್ನೆಸ್ ಲಾಸಿಂದ ಹೊರಗಡೆ ಬರ್ಬೋದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಸೊ ಬಿಸ್ನೆಸ್ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ, ಯಾವುದೇ ಬಿಸ್ನೆಸ್ ಕೈ ಹಾಕಿದ್ರು ಕೂಡ ಸಕ್ಸಸ್ ಅನ್ನೋಂಥದ್ದು ಕಾಣ್ತಾ ಇಲ್ಲ, ಲಾಸ್ನೇ ನೋಡ್ತಾ ಇದ್ದೀರಾ ಅಂತಂದ್ರೆ ಗುರುಗಳು ತಿಳಿಸ್ಕೊಟ್ಟಿರುವಂಥ ಈ ಸರಳವಾಗಿರುವಂಥ ರೆಮಿಡಿಯನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಲಾಸಿಂದ ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.